ಅಲ್ಲ, ಯಾಕಂದರೆ ನಾನು ಇವತ್ತು ಈ ಸರ್ಕಾರ ಬಂದ ನಂತರ ಒಂದು ರೀತಿ ಹಿಂದೂಗಳೇ ಬೇರೆ ಮುಸಲ್ಮಾನರೇ ಬೇರೆ ಅನ್ನೋಂಥ ರೀತಿಯಲ್ಲಿ ಮಾಡಿ ಕುಂತಾರೆ. ಯಾಕಂದರೆ ಪದೇ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿಗಳು, ನಾನು ಮುಂದಿನ ಜನ್ಮ ಅನ್ನೋದಿದ್ದರೆ ಅದು ಮುಸಲ್ಮಾನರಾಗೆ ಹುಡ್ತೀನಿ ಅಂತಾನೆ. ಇನ್ನು ಭಾಳಷ್ಟು ಮಂದಿ ಹೇಳ್ತಾರೆ ಸರ್ಕಾರ ಬಂದಿರೋದೇ ಕೇವಲ ಮುಸಲ್ಮಾನರಿಂದನೇ ಈ ಸರ್ಕಾರ ಬಂದಿದೆ ಅನ್ನೋಂಥ ಹೇಳಿಕೆಗಳನ್ನು ಕೊಡ್ತಾರೆ. ಯಾಕಂದರೆ ಯಾವುದೇ ಸರ್ಕಾರಗಳು ಬರಬೇಕಂದ್ರೆ ಇಂಥ ಜನರೇ ಓಟ್ ಹಾಕ್ತಿರೇ ಮಾತ್ರ ಸರ್ಕಾರ ಬರುತ್ತನ್ನೋಂಥ ಇತಿಹಾಸ ಯಾವುದೂ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಯಾರನ್ನೊಬ್ಬರನ್ನ ಪ್ರಚೋದನೆ ಮಾಡಿದಂಥ ಕಾರಣ ಆಗುತ್ತೆ. ಹಂಗಾಗಿ ಇತ್ತೀಚೆಗೆ ಬಾಗಲಕೋಟದಲ್ಲಿ ನೀವು ಎಲ್ಲರಿಗೂ ಮುಂಚೆಯಿಂದ ಕೂಡ, ಇವತ್ತಲ್ಲ, ಬಾಗಲಕೋಟೆ ಇತಿಹಾಸದಲ್ಲಿ ಮುಂಚೆಯಿಂದ ಕೂಡ ಹಿಂದೂ ಮುಸಲ್ಮಾನರು ಜಗಳಗಳು ಆಗ್ತಾನೆ ಇರ್ತಾವೆ. ಅಂಥ ಸಂದರ್ಭದಲ್ಲಿ ಅವತ್ತು ಅಲ್ಲಿ ಒಂದು ಶಿವಾಜಿ ಮಹಾರಾಜವ್ರ ಪ್ರಶ್ನೆ ಹೋಗ್ತಾ ಇದೆ. ಹೋಗೋಂಥ ಟೈಮಲ್ಲಿ ಅಲ್ಲಿ ಕಲ್ಲು ತೂರಾಟ ಆಗಿದೆ, ರೈಟ್? ಶಿವಾಜಿ ಮಹಾರಾಜವ್ರದ್ದೆಲ್ಲ ಅಲ್ಲಿ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಎಲ್ಲಿಂದ ಬಂದಿದೆ ಅಂದೇಳಿ ನಾವು ಹಿಂದೂ ಕಾರ್ಯಕರ್ತರು, ಛತ್ರಪತಿ ಶಿವಾಜಿಯ ಭಕ್ತಾದಿಗಳು, ಅವರು ಸೇವಕರು ಹೇಳ್ತಾ ಇಲ್ಲ, ಅವ್ರು ಎಸ್ ಪಿ ಅವರೇ ಹೇಳಿದಾರೆ, ಇಲ್ಲ ಅವತ್ತು ಆ ಕಲ್ಲು ತೂರಾಟ ಅಲ್ಲಿ ಮಸೀದಿಂದನೇ ಕಲ್ಲು ತೂರಾಟ ಆಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಮಾಡಿದಂಥ ಟೈಮಲ್ಲಿ ಜನರಲ್ಲಿ ಕಾನ್ಫಿಡೆನ್ಸ್ ಕಳ್ಕೊತಾರೆ. ಈ ಕಾನ್ಫಿಡೆನ್ಸ್ ಕಳ್ಕೊಂಡಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ನಾವೇ ಇವತ್ತು ರಾಜಕೀಯ ಸ್ವಾರ್ಥಕ್ಕೋಸ್ಕರವಾಗಿ ಜಾತಿಗಳಲ್ಲಿ ದ್ವೇಷ ಹುಟ್ಟಿಸಿದಂಗೆ ಆಗುತ್ತೆ. ಅದಕ್ಕೋಸ್ಕರವಾಗಿ ತನಿಖೆ ಆದಮೇಲೆ ಈ ರೀತಿ ಆಗಬಾರ್ದು. ಯಾವುದೇ ಜಾತಿ ವ್ಯಕ್ತಿಗಳು ಇವತ್ತು ಹಿಂದೂ ಮುಸಲ್ಮಾನರನ್ನಂಥ ರೀತಿಯಲ್ಲಿ ಏನು ಜಗಳಗಳು ಮಾಡ್ಕೊಂಡು ಹೊಂಟಿದ್ದಾರೋ, ಇವತ್ತು ಸರ್ಕಾರಗಳು ಏನು ಪ್ರಚೋದನೆ ಕೊಡ್ತಾ ಇದ್ದಾನೋ ಆ ಪ್ರಚೋದನೆ ಕೊಡೋದು ನಿಲ್ಲಿಸಬೇಕು. ಈ ರೀತಿ ಗಲಭೆ ಆಗೋದು ಕೂಡ ನಿಲ್ಲಿಸಬೇಕು. ತನಿಖೆ ಆದಂಥ ಟೈಮಲ್ಲಿ ಯಾರು ತಪ್ಪಿದಸ್ತಿರೋ ಅವ್ರಿಗೆ ಶಿಕ್ಷೆ ಆಗೋಂಥ ಕೆಲಸ ಆಗಬೇಕು. ಇನ್ನು ಮುಂದೆ ಈ ರೀತಿ ಆಗಬಾರ್ದು, ಅವ್ರ ರೀತಿ ಭಯ ಕೊಡಿಸ್ಬೇಕು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.